ಅಂಬೇಡ್ಕರ್ ಅವರು ಮತ್ತೆ ಸ್ವಾಮಿ ವಿವೇಕಾನಂದ ಅವರ ಇಬ್ಬರ ಜೀವನ ಮಾರ್ಗದರ್ಶನ ಪ್ರತಿಯೊಬ್ಬ ರಾಜಕೀಯ ಕಾರ್ಯಕರ್ತನಿಗೆ, ವಿಶೇಷವಾಗಿ ಬಿಜೆಪಿಯ ಕಾರ್ಯಕರ್ತನಿಗೆ ಬಹಳ ಅತ್ಯಮೂಲ್ಯ ಅನ್ನೋದನ್ನ ಇವತ್ತು ನಾವು ಜ್ಞಾಪಕ ಇಟ್ಕೊಳ್ಬೇಕು. ಅದಕ್ಕೆ ಬಹಳ ಅರ್ಥಪೂರ್ಣವಾಗಿ ನಾವು ಪ್ರಾರಂಭ ಮಾಡಿರೋದು ಅಂಬೇಡ್ಕರ್ ಮೈದಾನದಿಂದ, ಸಭೆ ನಡೆಸ್ತಾ ಇರೋದು ವಿವೇಕಾನಂದ ಮೈದಾನದಲ್ಲಿ. ನಿನ್ನೆ ತಾನೇ ಬಿಜೆಪಿಯ ನಮ್ಮ ರಾಜ್ಯದ ಮೊದಲನೇ ಪಟ್ಟಿ ಬಿಡುಗಡೆ ಆಗಿದೆ. ಆ ಮೊದಲನೇ ಪಟ್ಟಿಯಲ್ಲಿ ಬೆಂಗಳೂರಿನ 3 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗಿದೆ. ಸನ್ಮಾನ್ಯ ಅನಂತ್ ಕುಮಾರ್ ಅವರು 6ನೇ ಬಾರಿ ಬೆಂಗಳೂರು ದಕ್ಷಿಣದ ನಮ್ಮ ಅಭ್ಯರ್ಥಿ ಆಗಲಿದ್ದಾರೆ. ಶ್ರೀ ಪಿ ಸಿ ಮೋಹನ್ ಅವರು ನಮ್ಮ ಕೇಂದ್ರ ಲೋಕಸಭಾ ಕ್ಷೇತ್ರದ 2ನೇ ಬಾರಿಗೆ ನಮ್ಮ ಅಭ್ಯರ್ಥಿ ಆಗಲಿದ್ದಾರೆ. ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಾದ, ಈಗ ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ಶ್ರೀ ಡಿ.ವಿ. ಸದಾನಂದ ಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಆಗಲಿದ್ದಾರೆ. ಇಲ್ಲಿ ಯಾರೋ ನಾವು ಭಾಗಿಯಾಗಿದ್ದೀವಿ. ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಸವಾಲಿದೆ. ಆ ಸವಾಲನ್ನ ಸ್ವೀಕರಿಸಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಿದ್ದೀವ? ಸವಾಲನ್ನ ಸ್ವೀಕರಿಸಕ್ಕೆ ಸಿದ್ಧರಿದ್ದೀವ? ಈ ಒಟ್ಟು ಅಭಿಯಾನದ ಉದ್ದೇಶ ನರೇಂದ್ರ ಮೋದಿ ಅವರು ಎಷ್ಟು ಸ್ಥಾನ ಗೆಲ್ಲಬೇಕು ಅಂತ, ಎಷ್ಟು 272 ಪ್ಲಸ್ 300, 350, 400 ಕೂಡ ಆಗ್ಬೋದು. ಅದು ಆಗ್ಬೇಕು ಅನ್ನಂಗಿದ್ರೆ ನಾವು ಕರ್ನಾಟಕದಿಂದ ಬಹಳ ಒಳ್ಳೆ ಸಂಖ್ಯೆನ ಕೊಡಬೇಕು. ಕರ್ನಾಟಕದಿಂದ ಒಳ್ಳೆ ಸಂಖ್ಯೆ ಕೊಡಬೇಕು ಅಂತಂದ್ರೆ, ಬೆಂಗಳೂರಿಂದ ಕಳೆದ ಬಾರಿ ಏನು 3 ಸ್ಥಾನವನ್ನು ಗೆದ್ದು ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ ಒಂದು ಒಳ್ಳೆ ಸಂದೇಶ ಕಳಿಸಿದ್ವು. ಅದೇ ರೀತಿ ಈ ಬಾರಿ ಕೂಡ ನಮ್ಮ 3 ಅಭ್ಯರ್ಥಿಗಳನ್ನ ಲೋಕಸಭೆಗೆ ಕಳಿಸೋವರೆಗೂ ನಮ್ಮ ಕಾರ್ಯ ಮುಂದುವರಿಯಬೇಕು. 2014 ಇಸ್ವಿನಲ್ಲಿ ಇದು ಇವತ್ತಿನ ವಾತಾವರಣ. ಈ ಸಭೆಯಲ್ಲಿ ಒಬ್ಬರು ಅತ್ಯಂತ ಹಿರಿಯರು ಕೂತಿದ್ದಾರೆ. ನಾನು ಬಹಳ ಗೌರವ ಕೊಡುವ ಹಿರಿಯರು. ಅವರು ಮೊನ್ನೆ ರಾತ್ರಿ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ತಮ್ಮ ಮನಸ್ಸಿನ ವೇದನೆಯನ್ನ, ಆತಂಕವನ್ನ ವ್ಯಕ್ತಪಡಿಸಿದ್ರು. ಇಡೀ ದೇಶ ಗುಜರಾತ್ ಅನ್ನ ಹೊಗಳುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನರೇಂದ್ರ ಮೋದಿ ಅವರ ಪ್ರಾಮುಖ್ಯತೆ ಗೊತ್ತಾಗಿದೆ. ಆದರೆ ಒಂದು ಪಾರ್ಟಿಯ 49 ದಿವಸ ಆಡಳಿತ ಮಾಡಿದ ಮಾಜಿ ಮುಖ್ಯಮಂತ್ರಿ ಗುಜರಾತ್ಗೆ ಹೋಗಿ ಬಂದು ಅಲ್ಲೇನೂ ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಅಂತ ಬಹಳ ಕಳಕಳಿಯಿಂದ ಕೇಳಿದ್ರು. ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಆ ಕಳಕಳಿಯಿಂದ ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟೆ. ಕೇಜ್ರಿವಾಲ್ ಅವರು ಗುಜರಾತ್ ಅಲ್ಲಿ ಓಡಾಡಿದ್ದು 2 ದಿವಸ. 2 ದಿವಸದಲ್ಲಿ ಅವರು ಓಡಾಡಿದ್ದು 1,000 ಕಿಲೋಮೀಟರ್. 2 ದಿವಸದಲ್ಲಿ 1,000 ಕಿಲೋಮೀಟರ್ ನೋಡಿದ್ರೆ ನನ್ಗನ್ಸುತ್ತೆ ಕಿಟಕಿಯಿಂದ ಆಚೆ ಮೈಲಿಗಲ್ಲುಗಳು ಕಣ ನೋಡಕ್ ಆಗೋದಿಲ್ಲ. ಕಿಟಕಿಯಿಂದ ಆಚೆ ನೋಡಿದ್ದೆ ಅವತ್ತು ಗುಜರಾತ್ ಅಂತ ಅಂದ್ಕೊಂಡ್ರೆ, ತಮ್ಮ ಬೇಕಾದವರು ಕೂತ್ಕೊಂಡು ಕೇಳಿದ್ದು ಅಂತ ಅಂದ್ಕೊಂಡ್ರೆ, ಅದು ದೆಹಲಿಯ ಜನತೆಯ ಪಾಪ ದುರಾದೃಷ್ಟ. ಎಂತ ವ್ಯಕ್ತಿನ ಪಡೆದಿದ್ರು ಅಂತ ಅನ್ಸುತ್ತೆ. ಇವತ್ತು ನಮಗೆ ಗೊತ್ತಿದೆ ಗುಜರಾತ್ ಇವತ್ತು ಎಂತ ಮಾಡೆಲ್ ರಾಜ್ಯ ಆಗಿದೆ ಅಂತ. ಇಲ್ಲದೆ ಇದ್ರೆ ರತನ್ ಟಾಟಾ ಅಂತ ಬಹಳ ದೊಡ್ಡ ವ್ಯಕ್ತಿ ನರೇಂದ್ರ ಮೋದಿ ಅವರ ಹೊಗಳ್ತಾ ಇರಲಿಲ್ಲ. ರತನ್ ಟಾಟಾ ಅವರು ಹೇಳಿದ್ರು, ಗುಜರಾತಿನ ನರೇಂದ್ರ ಮೋದಿಯವರ ಆಡಳಿತದಲ್ಲಿ
ಯಾವುದೇ ಉದ್ದಿಮೆದಾರ ಬಂಡವಾಳನ ಹೂಡದೇ ಇದ್ರೆ ಅಂತ ಮೂರ್ಖ ಉದ್ದಿಮೆದಾರ ಇನ್ನೊಬ್ಬ ಇಲ್ಲ ಅಂತ. ಅದು ಬಹಳ ಒಂದು ಒಳ್ಳೆ ಸರ್ಟಿಫಿಕೇಟ್. ವಿಶ್ವಸಂಸ್ಥೆ ಗುಜರಾತ್ಗೆ ಕೊಟ್ಟಾಗ ಬೇಡ, ಕಳೆದ ಕೇಂದ್ರ ಸರ್ಕಾರ 20 ಅಂಶಗಳ ಕಾರ್ಯಕ್ರಮದಲ್ಲಿ ಯಾವ ರಾಜ್ಯ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದೆ ಅಂತ ಒಂದು ಕೊಟ್ಟಾಗ ಅವರು 2 ದಿವಸದಲ್ಲಿ 1,000 ಕಿಲೋಮೀಟರ್ ಓಡಾಡ್ಲಿಲ್ಲ, ಬದಲಿಗೆ 2 ತಿಂಗಳು ಬೂದ್ಗಾಜ್ ಇಟ್ಕೊಂಡು ಹುಡುಕಿದ್ರು, ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬಿಟ್ಟು ಹೇಳಿದ್ರು ಇಡೀ ದೇಶದಲ್ಲಿ ಗುಜರಾತ್ ನಂಬರ್ 1 ಸ್ಟೇಟ್ ಅಂತ. ಆದುದರಿಂದ ಇವತ್ತು ನಮ್ಮೆಲ್ಲರಿಗೂ ಕೂಡ ವಿಶ್ವಾಸ ಇರಲಿ, ಗುಜರಾತ್ ಅಲ್ಲಿ ಇವತ್ತು ಯಾವ ವಾತಾವರಣ ಇದೆ ಅಂತಂದ್ರೆ, ಗುಜರಾತ್ ಅಲ್ಲಿರೋದು 26 ಲೋಕಸಭಾ ಕ್ಷೇತ್ರಗಳು. 26ರಲ್ಲಿ ಬಿಜೆಪಿಯ ಒಂದು ವಿಶ್ವಾಸ ಇದೆ. ಅದಕ್ಕೋಸ್ಕರ ಬಿಜೆಪಿಯಿಂದ ಆಚೆ ಹೋದವರು ಕೂಡ ವಾಪಸ್ ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 26ಕ್ಕೆ 26 ಸ್ಥಾನಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ತಾ ಇದೆ. ಕೇವಲ ಗುಜರಾತ್ ಅಲ್ಲ, ಬಿಜೆಪಿ ಆಳಿದ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಇವತ್ತು ಅದೇ ರೀತಿಯ ದಾಖಲೆ ಆಗಿದೆ. ಕರ್ನಾಟಕದ ಬಿಜೆಪಿ ಬಗ್ಗೆ ಬಹಳ ಕೆಟ್ಟ ಮಾತುಗಳನ್ನ ಕೇಳಿ ವೇದನೆ ಆಗುತ್ತೆ ನನಗೆ. ಒಂದೇ ಒಂದು ಕಾರ್ಯಕ್ರಮ ನಾನು ಹೇಳ್ತೀನಿ, ನಮ್ಮ ಸರ್ಕಾರ ಇದ್ದಾಗ ಕೇವಲ ಇಡೀ ದೇಶ ಅಲ್ಲ, ಅಂತಾರಾಷ್ಟ್ರೀಯ ರಾಷ್ಟ್ರಗಳು ಕೂಡ ಮೆಚ್ಚುವ ಒಂದು ಕಾರ್ಯಕ್ರಮ ನಾವು ತಂದಿದ್ದೀವಿ. ಅದರ ಹೆಸರು ಸಕಾಲ ಅಂತ. ಆ ಸಕಾಲ ಇವತ್ತು ಇಡೀ ದೇಶದ ಬೇರೆ ರಾಜ್ಯಗಳಿಗೆ ಇವತ್ತು ಮಾದರಿಯಾಗಿದೆ. ISO 9000 ಸರ್ಟಿಫಿಕೇಟ್ ಇವತ್ತು ಸಿಕ್ಕಿದೆ. ಬೇಡ, ಕೇಂದ್ರ ಸರ್ಕಾರ ನಾವು ಸಕಾಲದ ಮಾದರಿಯಲ್ಲಿ ನಾವು ಒಂದು ಕಾಯ್ದೆ ನಾವು ರಚಿಸ್ತೀವಿ ಅಂತ ಹೇಳಿ ನಮ್ಮ ರಾಜ್ಯದ ಸಕಾಲಕ್ಕೆ ಒಂದು ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಕಡೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನನ್ಗೀಗ ತಾನೇ ಅನಂತಕುಮಾರ್ ಅವರು ಒಂದು ಮಾತು ಹೇಳಿದ್ರು, ನಾನು ಸಂತೋಷ ಪಡ್ಲೋ, ಉತ್ಸಾಹ ತಗೊಳ್ಳೋ, ಪ್ರೇರಣೆ ಪಡಿಲೋ, ಒಂದೊಂದ್ಸಲ ನನಗೆ ನಾಚಿಕೆ ಆಗುತ್ತೆ. ಅವ್ರು ಹೇಳಿದ್ರು, ನರೇಂದ್ರ ಮೋದಿ ಅವರು 150 ದಿವಸಗಳಲ್ಲಿ, ಕಳೆದ 150 ದಿವಸಗಳಲ್ಲಿ ಇಡೀ ದೇಶದಲ್ಲಿ 273 ರ್ಯಾಲಿಗಳನ್ನ ಉದ್ದೇಶಿಸಿ ಮಾತಾಡಿದ್ದಾರೆ. ಇದು ನಮ್ಮ ಯುವಕರಿಗೆಲ್ಲ ಒಂದು ಸವಾಲು, ನಮಗೆಲ್ಲ ಒಂದು ಸವಾಲು. ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಕಾರ್ಯವನ್ನು ಮಾಡ್ತಾ ದೇಶದ ಬಿಜೆಪಿ ನಾಯಕತ್ವವನ್ನು ಕೂಡ ತಗೊಂಡು ಬೆಳಗ್ಗೆ ಪೂರ್ವಾಂಚಲದಲ್ಲಿ, ಸಂಜೆ ಮದ್ರಾಸ್ನಲ್ಲಿ, ಮಾರನೇ ದಿವಸ ತ್ರಿವೇಂದ್ರಮಲ್ಲಿ ಈ ರೀತಿ ಕಾರ್ಯ ಮಾಡ್ತಾ ಒಂದು ರೀತಿ ಮೈಯಲ್ಲಿ ಬೆಂಕಿ ಹತ್ಕೊಂಡಂಗೆ ಇವತ್ತು ಓಡಾಡ್ತಾ ಇದ್ದಾರಲ್ಲ, ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಬೇಕೋ ಬೇಡವೋ? ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕೋ ಬೇಡವೋ? ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಪಕ್ಷ, ಯಾವುದೇ ನಾಯಕ ಚುನಾವಣೆ ಗೆಲ್ಲೋದು ರ್ಯಾಲಿನಲ್ಲ. ಯಾವುದೇ ಪಕ್ಷ ಚುನಾವಣೆ ಗೆಲ್ಲೋದು ಮೀಟಿಂಗ್ಗಳಲ್ಲ. ಚುನಾವಣೆಯಲ್ಲಿ ಪಕ್ಷ ಗೆಲ್ಲೋದು ಪೋಲಿಂಗ್ ಬೂತ್ಗಳಲ್ಲಿ, ಮತಗಟ್ಟೆಗಳಲ್ಲಿ. ಬಹಳಷ್ಟು ಸಲ ನನ್ನ ಹತ್ರ ಬರ್ತಾರೆ, ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಕೆಲಸ ಮಾಡ್ತೀವಿ ಅಂತ. ನಾನು ಮೊದಲು ಕೇಳೋ ಪ್ರಶ್ನೆ, ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಇದೆಯಾ ಅಂತ. ಆಗ ಬಹಳ ಜನ ತಲೆ ಕೆಡಿಸ್ಕೋತಾರೆ, ನಾವೇನಿದ್ರು ಕೂಡ ಬೇರೆಯವ್ರು ಓಟ್ ಹಾಕೋರು ಸರ್, ನಮ್ಮ ಓಟು ಆಮೇಲೆ ಹಾಕ್ತೀವಿ ಅಂತ. ಇವತ್ತು ನಾವೊಂದು ತೀರ್ಮಾನ ತಗೋಬೇಕು. ಮೊದಲು ನಾವಿರೋರೆಲ್ಲರೂ ಕೂಡ ಈಗ 9 ಗಂಟೆ ಒಳಗಡೆ ನಮ್ಮ ಹೆಸರು ಮತಪಟ್ಟಿಯಲ್ಲಿ ಇದೆಯಾ ಅಂತ ನಾವು ನೋಡಬೇಕು. ಇವತ್ತು ಇಡೀ ದೇಶದಲ್ಲಿ 9ನೇ ತಾರೀಕು, ಮಾರ್ಚ್ 9ನೇ ತಾರೀಕು ಒಂದು ಮತದಾರರ ಅಭಿಯಾನದ ದಿನವನ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ. ಎಲ್ಲ ಮತಗಟ್ಟೆಗಳಲ್ಲಿ ವೋಟರ್ ಲಿಸ್ಟ್ ಇಟ್ಟಿದ್ದಾರೆ. ಎಲ್ಲ ಮತಗಟ್ಟೆಗಳಲ್ಲಿ ಫಾರಂ ನಂಬರ್ 6 ಅನ್ನ ಇಟ್ಟಿದ್ದಾರೆ. ಇವತ್ತು ನಮ್ಮ ಬೂತ್ಗಳಲ್ಲಿ, ಇವತ್ತು ಮೊದಲನೇ ದಿವಸ ನಮ್ಮ ಬೂತ್ಗಳಲ್ಲಿ ನಾವೆಲ್ಲ ಓಡಾಡಿ ಯಾರ್ಯಾರು ಮತಪಟ್ಟಿಯಿಂದ ಬಿಟ್ಟು ಹೋಗಿದ್ದಾರೆ ಅವರೆಲ್ಲರೂ ಕೂಡ ನಾವು ಸೇರಿಸಿದ್ರೆ
ನಮ್ಮ ಕಡೆಯಿಂದ ಒಂದು 10 ಜನನ ಮತಪಟ್ಟಿಯಲ್ಲಿ ಬಿಟ್ಟೋಗಿರೋರನ್ನ ಸೇರಿಸಿದ್ರೆ ಅದು ನಾವು ನರೇಂದ್ರ ಮೋದಿ ಅವರಿಗೆ ಕೊಡುವ ನಿಜವಾದ ಬಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾದ ಬಲ, ಭವಿಷ್ಯದ ಬಲಿಷ್ಠ ಭಾರತಕ್ಕೆ ಕೊಡುವ ನಿಜವಾದ ಕೊಡುಗೆ. ಈ ಹಿನ್ನೆಲೆಯಲ್ಲಿ ಇವತ್ತು 9ನೇ ತಾರೀಕು ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತ ತನ್ನ ಬೂತ್ಗಳಲ್ಲಿ, ತನ್ನ ಮತಗಟ್ಟೆನಲ್ಲಿ ಇವತ್ತು ಅವನು ಕಾರ್ಯ ಮಾಡಬೇಕಾಗಿದೆ. ಮತದಾರನ ಹೊಸದಾಗಿ ನೋಂದಾವಣೆ ಮಾಡಬೇಕಾಗಿದೆ. ಆ ಕಾರ್ಯವನ್ನ ಮಾಡಬೇಕು ಅಂತ ಹೇಳ್ತಾ, ನನಗೆ ಕಳೆದ 2 ತಿಂಗಳ ಹಿಂದೆ ಒಂದು ಮೇಲ್ ಬಂದಿತ್ತು, ಬಹಳ ಸೊಗಸಾದ ಮೇಲ್. ಅದನ್ನ ತಮ್ಮ ಮುಂದೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅದು ಹೇಳಿತು, ಜವಾಹರ್ಲಾಲ್ ನೆಹರು proved that a rich man can become the prime minister of a poor country. ಆಗರ್ಭ ಶ್ರೀಮಂತ ಒಂದು ಬಡ ರಾಷ್ಟ್ರದ ಪ್ರಧಾನಮಂತ್ರಿ ಆಗಬಹುದು ಅಂತ ನೆಹರು ಪ್ರೂವ್ ಮಾಡಿದ್ರು. ನಿಜನಾ? ಲಾಲ್ ಬಹದ್ದೂರ್ ಶಾಸ್ತ್ರಿ proved that a very poor man can become the prime minister of a very big country. ಒಬ್ಬ ಅತ್ಯಂತ ಬಡವ ಇಡೀ ದೇಶದ ಪ್ರಧಾನಮಂತ್ರಿ ಆಗಬಹುದು ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ತೋರಿಸಿದ್ರು. ಶ್ರೀಮತಿ ಇಂದಿರಾ ಗಾಂಧಿ proved that a woman can become the prime minister of this country. Morarji Desai proved that an old man can become the prime minister of this country. Rajiv Gandhi proved that a young man can become the prime minister of this country. Deve Gowda proved that anybody can become the prime minister of this country. Vajpayee proved that an idealist, patriot can become the prime minister of this country. Manmohan Singh proved that this country doesn't need a prime minister. ಈ ದೇಶಕ್ಕೆ ಪ್ರೈಮ್ ಮಿನಿಸ್ಟರೇ ಅಗತ್ಯ ಇಲ್ವೇನೋ ಅಂತ ಮನಮೋಹನ್ ಸಿಂಗ್ ಪ್ರೂವ್ ಮಾಡಿದ್ರು. ಅವ್ರು ಕೊನೆಯಲ್ಲಿ ಒಂದು ಹೇಳಿದ್ರು, ನರೇಂದ್ರ ಮೋದಿ ಇಸ್ ದ ಪರ್ಸನ್ ಹೂ ವಿಲ್ ಪ್ರೂವ್ ದಟ್ ಹಿ ಇಸ್ ದ ಪ್ರೈಮ್ ಮಿನಿಸ್ಟರ್ ದಟ್ ಇಂಡಿಯಾ ನೀಡ್ಸ್. ಈ ಒಂದು ಬಹಳ ಸೊಗಸಾದ, ಬಹಳ ಅರ್ಥಪೂರ್ಣವಾದ, ಬಹಳ ಮಾರ್ಮಿಕವಾದ, ನಮ್ಗೆಲ್ಲರಿಗೂ ಕೂಡ ಕಸುವು ತುಂಬುವ ಆ ಮೇಲ್ ನನಗೆ ಬಂದಿದ್ದ ನಿಮಗೆ ಹಂಚಿಕೊಂಡು ನಾವೆಲ್ಲರೂ ಕೂಡ ಈ ಗಳಿಗೆಯಿಂದ ಏಪ್ರಿಲ್ 16-17ರವರೆಗೆ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಬೇಕು. ಆಗ ಮಾತ್ರ ನಮ್ಮ ಚಪ್ಪಾಳೆ, ನಮ್ಮ ಘೋಷಣೆ, ನಮ್ಮ ಕೂಗು ಅದು ಸಾರ್ಥಕ ಆಗತ್ತೆ. ನಮ್ಮ 3 ಕೂಡ ಎಂಪಿಗಳು ಬಹುಮತ ತಗೊಂಡ್ರು ಅಂತ ಮೇ 16ನೇ ತಾರೀಕು ಕೌಂಟಿಂಗ್ ಅಲ್ಲಿ ಬರಬೇಕು. ಆಗ ನನಗನ್ಸುತ್ತೆ ಈ ಎಲ್ಲ ಉತ್ಸಾಹ ಸಾರ್ಥಕ ಆಗತ್ತೆ. ಅದರಲ್ಲಿ ನಾವು ಪಾಲ್ಗೊಳ್ಳೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. ಈಗ ಬೆಂಗಳೂರು ಕೇಂದ್ರ ಸಂಸದರು ಹಾಗೂ ಕೇಂದ್ರದ ಘೋಷಿತ ಅಭ್ಯರ್ಥಿಗಳು ಆದಂತ ಶ್ರೀಯುತ PC ಮೋಹನ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಹೇಳಿಕೊಳ್ತೀನಿ. ಬೆಂಗಳೂರು ಯುವ ಮೋರ್ಚಾ ವತಿಯಿಂದ ಏನು ಈ ಕಾರ್ಯಕ್ರಮವನ್ನು ವಾಕ್ ಫಾರ್ ಇಂಡಿಯಾ, ವೋಟ್ ಫಾರ್ ಇಂಡಿಯಾ ಏನು ಕಾರ್ಯಕ್ರಮವನ್ನು ಏನು ಸಭೆಯಲ್ಲಿ ಇವತ್ತು ಉದ್ದೇಶಿಸಿ ಮಾತಾಡಿದಂತಹ ಶ್ರೀ ರಾಜಾಜಿನಗರದ ಜನಪ್ರಿಯ ಶಾಸಕರು, ಹಿಂದಿನ ಸಚಿವರಾದ ಸುರೇಶ್ ಕುಮಾರ್ ಅವರೇ, ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದ ಅನಂತಕುಮಾರ್ ಜಿರವರೇ, ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣರವರೇ, ಮತ್ತೋರ್ವ ಶಾಸಕರಾದ BN ವಿಜಯ್ ಕುಮಾರ್ ಅವರೇ, ಮಹಾನಗರ ಪಾಲಿಕೆ ಸದಸ್ಯರಾದ ಕೃಷ್ಣಪ್ಪನವರೇ, ಮಂಜೂರವರೇ, ರಂಗಣ್ಣನವರೇ, ಗಂಗಬೈರೆ ಅವರೇ, ಹರೀಶ್ ರವರೇ, ರವೀಂದ್ರ ಅವರೇ ಮತ್ತು ರವೀಂದ್ರ ಅವರೇ, ಯುವ ಮೋರ್ಚಾದ ಅಧ್ಯಕ್ಷರಾದ ಸಪ್ತಗಿರಿ ಗೌಡ್ರೆ ಹಾಗೂ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಅಕ್ಕ ತಂಗಿರೇ, ಅಣ್ಣ ತಮ್ಮಂದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಏಪ್ರಿಲ್ 17ನೇ ತಾರೀಕು ಚುನಾವಣೆ ಘೋಷಣೆ ಆಗಿದೆ. ಕಳೆದ 10 ವರ್ಷಗಳಿಂದ ಕಾಂಗ್ರೆಸ್ ನೇತೃತ್ವದ
UPA ಸರ್ಕಾರ ನಮ್ಮನ್ನು ಆಡಳಿತ ಮಾಡ್ಕೊಂಡು ಬಂದಿದೆ. ಈ ಕಳೆದ 5 ವರ್ಷಗಳಲ್ಲಂತೂ ನಮ್ಮ ದೇಶ ಇತಿಹಾಸದಲ್ಲೇ ಕಾಣದಂತಹ ದೊಡ್ಡ ಹಗರಣಗಳು ಮತ್ತು ತಲೆ ತಗ್ಗಿಸುವಂತಹ ಸಾಕಷ್ಟು ಕಾರ್ಯಗಳನ್ನು ಕಾಂಗ್ರೆಸ್ ಮಾಡಿರುವಂಥ ಕೀರ್ತಿ ಇದೆ. ಏನಿವತ್ತು ನಮಗೆ 2G ಹಗರಣ, ಇವತ್ತು 2G ಹಗರಣ ಮಾಡಿರುವಂಥದ್ದು 1,76,000 ಕೋಟಿ ರೂಪಾಯಿಯಷ್ಟು ಹಗರಣ. ಇವತ್ತು ಇಲ್ಲಿ ಕೂತಿರುವಂಥ ಬಹುತೇಕ ಜನರು ಕೂಡ 1,76,000 ಕೋಟಿಗೆ ಎಷ್ಟು ಸೊನ್ನೆ ಹಾಕಬೇಕಂತಲೂ ಕೂಡ ನಮಗೆ ಗೊತ್ತಿಲ್ಲ. ಅಷ್ಟು ದೊಡ್ಡ ಹಗರಣವನ್ನು ಇವತ್ತು ದೇಶದಲ್ಲಿ ಮಾಡಿದ್ದಾರೆ. ಇದರ ಜೊತೆಗೆ ಕಲ್ಲಿದ್ದು ಹಗರಣ, ಇವತ್ತು ಕಲ್ಲಿದ್ದು ಹಗರಣ ಮಾಡಿ ಇವತ್ತು ದೇಶದಲ್ಲಿ ಬಹಳಷ್ಟು ವಿದ್ಯುತ್ ಉತ್ಪನ್ನ ಮಾಡುವಂತಹ ಘಟಕಗಳು ಕೂಡ ಕಲ್ಲಿದ್ದು ಇಲ್ದಿರ ಇವತ್ತು ದೇಶದಲ್ಲಿ ಕತ್ತಲಲ್ಲಿ ಇಡುವಂತಹ ಕಾರ್ಯಕ್ರಮ ಕಾಂಗ್ರೆಸ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದರ ಜೊತೆಗೆ ಆದರ್ಶ್ ಹಗರಣ, ಏನು ಒಂದು ವೀರ ಯೋಧರ ಕುಟುಂಬಗಳಿಗೆ ಕೊಡುವಂತಹ ಒಂದು ಫ್ಲಾಟ್ಗಳನ್ನು ಕೂಡ ಕಾಂಗ್ರೆಸ್ಸಿನ ಇವತ್ತು ಎಲ್ಲ ನಾಯಕರುಗಳು ಕೂಡ ಅದನ್ನು ಕೂಡ ಫ್ಲಾಟ್ಗಳನ್ನು ಕೂಡ ಹಂಚಿಕೊಳ್ಳುವಂತಹ ಕೀರ್ತಿ ಬಂದಿದೆ ಇವತ್ತು ಅವರಿಗೆ. ಇದರ ಜೊತೆಗೆ ಕಾಮನ್ವೆಲ್ತ್ ಗೇಮು, ಇವತ್ತು ದೇಶದಲ್ಲೇ ನಮ್ಮ ಭಾರತ ದೇಶವನ್ನೇ ತಲೆ ತಗ್ಗಿಸುವಂತಹ ಒಂದು ಕಾಮನ್ವೆಲ್ತ್ ಒಂದು ಹಗರಣವನ್ನು ಕೂಡ ಕಾಂಗ್ರೆಸ್ ನೇತೃತ್ವದಲ್ಲಿ ಇವತ್ತು ನಡೆದಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಕೂಡ ಜನರು ಎಲ್ಲೇ ಹೋದ್ರೂ ಕೂಡ ನೆನೆಸ್ಕೊಂತಾರೆ, ಏನು NDA ಕಾಲದಲ್ಲಿ 24 ಪಕ್ಷಗಳನ್ನು ಒಗ್ಗೂಡಿಸ್ಕೊಂಡು ಏನು ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರ ನಡೆಸ್ತಿದ್ದಾಗ ನಿಜವಾಗ್ಲೂ ಕೂಡ ಈ ದೇಶದಲ್ಲಿ ಒಬ್ಬ ಬಡವ ಆಗಲಿ ಸಾಮಾನ್ಯ ವರ್ಗದಾಗಲಿ ಎಲ್ಲರೂ ಕೂಡ ಬಹಳ ನಿಶ್ಚಿಂತೆಯಿಂದ ಬಹಳ ಸಂತೋಷದಿಂದ ಜೀವನ ಮಾಡ್ತಿದ್ರು. ಏನಿವತ್ತು ತಮಗೆ ಗೊತ್ತಿರೋ ಹಾಗೆ ಏನಿವತ್ತು ಬೆಲೆ ಏರಿಕೆ ನಿಜವಾಗ್ಲೂ ಕೂಡ ಎಲ್ಲರನ್ನು ಕೂಡ ಬಿಸಿ ಮುಟ್ಟಿಸುವಂತಹ ಒಂದು ತೊಂದರೆ ಆಗಿದೆ. ತಮಗೆ ಗೊತ್ತಿರೋ ಹಾಗೆ ಏನು ಅಕ್ಕಿ ಬೆಲೆ ಇದ್ದದ್ದು NDA ಪೀರಿಯಡ್ ಅಲ್ಲಿ 16 ರೂಪಾಯಿ ಇದ್ದಿದ್ದು ಇವತ್ತು 50 ರೂಪಾಯಿಂದ 60 ರೂಪಾಯಿ ಆಗಿದೆ. ಎಣ್ಣೆ ಬೆಲೆಯಲ್ಲಿ ಬೇರೆ ಇರಲಿ. ಇದರ ಜೊತೆಗೆ ಏನಿವತ್ತು ಶ್ರೀಸಾಮಾನ್ಯರಾಗ್ಲಿ ಒಂದು ಬಡವನಾಗ್ಲಿ ಮನೆ ಕಟ್ಟುವಂತ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ತಮಗೆಲ್ಲ ಗೊತ್ತಿರೋ ಸಿಮೆಂಟು ಮತ್ತೆ ಸ್ಟೀಲ್ ಕೂಡ ಬೆಲೆ ಜಾಸ್ತಿ ಆಗಿದೆ. ಇದರ ಜೊತೆಗೆ ಏನು ಒಂದು ಗ್ಯಾಸು, ಒಂದು ಕಾಲದಲ್ಲಿ ಗ್ಯಾಸು ನಾವು ಫೋನ್ ಮಾಡಿದ್ರೆ ಮನೆಗೆ ಬಂದು ಸೇರ್ತಿತ್ತು. ಇವತ್ತು ಕೋಟಾ ಸಿಸ್ಟಮ್ನಲ್ಲಿ ಇವತ್ತು ಗ್ಯಾಸ್ ಕೊಡುವಂತ ಪರಿಸ್ಥಿತಿ ಆಗಿದೆ. ತಮಗೆ ಗೊತ್ತಿರೋ ಹಾಗೆ ಇವತ್ತು ಇದೆಲ್ಲ ಹೋಗಬೇಕಂತ ಹೇಳಿದ್ರೆ ನಿಜವಾಗಲೂ ಕೂಡ ದೇಶದಲ್ಲಿ ಒಂದು ಬದಲಾವಣೆಯ ಗಾಳಿ ಏನಿದೆಯೋ ಇವತ್ತು ಕಾಂಗ್ರೆಸ್ ತೊಲಗಿ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕಾರ ಬರಬೇಕು. ಕಳೆದ 13 ವರ್ಷಗಳಿಂದ 3 ಬಾರಿ ಮುಖ್ಯಮಂತ್ರಿ ಆಗಿ ನರೇಂದ್ರ ಮೋದಿ ಅವರು ನಿಜವಾಗ್ಲೂ ಕೂಡ ಗುಜರಾತ್ ಅನ್ನು ಒಳ್ಳೆಯ ಒಂದು ಬೆಳವಣಿಗೆಯನ್ನು ಮಾಡಿದ್ದಾರೆ. 24 ಗಂಟೆ ನೀರು ಮತ್ತೆ 24 ಗಂಟೆ ಕರೆಂಟು. ಇವತ್ತು ಕರೆಂಟ್ ಇವತ್ತು ಪಕ್ಕದ ರಾಜ್ಯ ಕೂಡ ಕೊಡುವಷ್ಟು ಕೂಡ ಅವರು ಉತ್ಪಾದನೆಯನ್ನು ಮಾಡ್ತಿದ್ದಾರೆ. ಇವತ್ತು ಜನರಲ್ಲಿ ಇವತ್ತು ಒಂದು ಒಳ್ಳೆಯ ನಂಬಿಕೆ ಇದೆ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದರೆ ನಿಜವಾಗ್ಲೂ ಕೂಡ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳಿ ಕೂಡ ಇದೆ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಏನು ಅಣ್ಣಾ ಹಜಾರೆ ಟೀಮಲ್ಲಿ ಕಿರಣ್ ಬೇಡಿ ಅವರು ಕೂಡ ಈ ದೇಶದ ನಮ್ಮ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದ್ರೆ ಒಳ್ಳೆಯದು ಅಂತ ಹೇಳಿ ಅವರು ಕೂಡ ಇವತ್ತು ಹೇಳುವಂತ ಒಂದು ಇದೆ ಪರಿಸ್ಥಿತಿ ಇದೆ. ಇದೆಲ್ಲ ನೋಡಿದ್ರೆ ನಿಜವಾಗ್ಲೂ ಕೂಡ ಏನು ಗುಜರಾತಿನ ಅಭಿವೃದ್ಧಿ ನಿಜವಾಗ್ಲೂ ಇಡೀ ದೇಶಕ್ಕೆ ಬರಬೇಕು. ಏನು ದೇಶದಲ್ಲಿ ಇವತ್ತು ವಿದ್ಯುತ್ ಆಗಲಿ ನೀರಾಗ್ಲಿ ಬೇರೆ ಬೇರೆ ನದಿ ಜೋಡಣೆಗಳಾಗ್ಲಿ ಎಲ್ಲ ಕಾರ್ಯಕ್ರಮಗಳು ಆಗಬೇಕಂದ್ರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬೇಕು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನೀಗಾಗಲೇ ಹೇಳ್ದಂಗೆ 272+ ನಾವೆಲ್ಲರೂ ಪ್ರಯತ್ನ ಮಾಡಿ ಇವತ್ತು ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು. ಯಾಕೆ ಅಂತ ಹೇಳಿದ್ರೆ ಈ ದೇಶಕ್ಕೆ ಇವತ್ತು ಸೆಕ್ಯೂರಿಟಿ ಇಲ್ದಂಗೆ ಆಗಿದೆ. ಈಗ ಒಂದು ಕಡೆ ಪಾಕಿಸ್ತಾನದಲ್ಲಿ ಒಳಗಡೆ ಬರ್ತಾ ಇದ್ದಾರೆ, ಮತ್ತೊಂದು ಕಡೆ ಚೀನಾದಲ್ಲಿ ಅರುಣಾಚಲ ಪ್ರದೇಶದ ಒಳಗಡೆ ಬಂದಿದ್ದಾರೆ. ನಿಜವಾಗ್ಲೂ ಕೂಡ UPA ಸರ್ಕಾರ ಇದೆಯೋ ಇಲ್ಲೋ ಅಂತ ಕೂಡ ಜನಗಳಿಗೆ ಆಗ್ಲಿ ಇವತ್ತಿನ ವೀರ ಯೋಧರು ಕೂಡ ಗೊತ್ತಾಗಿರುವಂತ ಪರಿಸ್ಥಿತಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಬಹಳ ಯಶಸ್ವಿಯಾಗಿದೆ. ಯುವ ಮೋರ್ಚಾದ ಎಲ್ಲಾ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊಟ್ಟ ಮೊದಲನೇದಾಗಿ ಇವತ್ತು ಅಂಬೇಡ್ಕರ್ ಮೈದಾನದಿಂದ ವಿವೇಕಾನಂದ ಮೈದಾನದವರೆಗೆ ಬಿಜೆಪಿಯ ಧ್ವಜ ಹಿಡಿದು ಒಂದು ಅದ್ಭುತವಾದಂಥ ವಾಕಥಾನ್ ಮಾಡಿದಂಥ ಭಾರತಕ್ಕಾಗಿ ಓಟ ಭಾರತಕ್ಕಾಗಿ ಓಟು ಈ ಒಂದು ಕಾರ್ಯಕ್ರಮ ಮಾಡಿದಂಥ ಯುವ ಮೋರ್ಚಾದ ತಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನ್ಯೂಯಾರ್ಕ್ನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಜನಾಥ್ ಸಿಂಗ್ ಅವ್ರ ಜೊತೆಯಲ್ಲಿ ನಾನು ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಯ ಪತ್ರಕರ್ತರು ಕೇಳಿದರು ನನಗೆ, ನರೇಂದ್ರ ಮೋದಿ ಅವ್ರನ್ನ ನೀವು ಯಾವ ರೀತಿ ಬಣ್ಣಿಸ್ತೀರಾ ಅಂತ. ನಾನು ಹೇಳಿದೆ,
ಇವತ್ತು ಭಾರತದ ಯುವಕರ ನ್ಯೂ ರಾಕ್ ಸ್ಟಾರ್ ಅಂತಂದ್ರೆ ನಮ್ಮ ನರೇಂದ್ರ ಮೋದಿ ಅನ್ನುವಂತ ಮಾತನ್ನ ಹೇಳುದು. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಒಂದು ಸಂಚಲನವನ್ನು ಮೂಡಿಸಿದ್ದಾರೆ. ಈಗ ತಾನೇ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು 273 ಸಭೆಗಳು. ಅವರು ನರೇಂದ್ರ ಮೋದಿ ಅವರ 273 ಸಭೆಗಳನ್ನು ಬಣ್ಣಿಸ್ತಾ ಇದೊಂದು ಎಕ್ಸಾಂಪಲ್ ಅಂತ ಹೇಳಲಿಲ್ಲ, ಇದೊಂದು ಇನ್ಸ್ಪಿರೇಷನ್ ಅಂತ ಹೇಳಲಿಲ್ಲ, ಇದು ಇವತ್ತಿನ ಯುವಕರಿಗೆ ಒಂದು ಚಾಲೆಂಜ್ ಅಂತ ಹೇಳಿದ್ರು. 150 ದಿವಸದಲ್ಲಿ 273 ಸಭೆಗಳು ಅಂತಂದ್ರೆ ಅದು ವಿರಾಟ್ ಕೊಹ್ಲಿಗಿಂತ ಫಾಸ್ಟ್, ಅದು ಧೋನಿಗಿಂತ ಫಾಸ್ಟ್. ಅಂದ್ರೆ ಆ ಸ್ಪೀಡ್ ನಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಕಚ್ದಿಂದ ಕೊಹಿಮಾದವರೆಗೆ, ನಾಗಾಲ್ಯಾಂಡ್ವರೆಗೆ ಇವತ್ತು ದೇಶದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಪ್ರಚಾರ ಮಾಡಿದ್ದಾರೆ. ನರೇಂದ್ರ ಮೋದಿ ನನಗೆ ಓಟ್ ಹಾಕಿ ಅಂತ ಕೇಳ್ತಾ ಇಲ್ಲ. ನರೇಂದ್ರ ಮೋದಿ ಬಿಜೆಪಿಗೆ ಓಟ್ ಹಾಕಿ ಅಂತ ಕೇಳ್ತಾ ಇಲ್ಲ. ನರೇಂದ್ರ ಮೋದಿ ಭಾರತಕ್ಕಾಗಿ ಓಟನ್ನು ಹಾಕಿ ವೋಟ್ ಫಾರ್ ಇಂಡಿಯಾ, ವೋಟ್ ಫಾರ್ ಇಂಡಿಯಾ ಅನ್ನುವಂತ ಒಂದು ಮಂತ್ರವನ್ನ ಇವತ್ತು ದೇಶಕ್ಕೆ ಮೋದಿ ಅವರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಗ್ಗೆ ಏನು ಹೇಳೋದು? ಪಾಕಿಸ್ತಾನದವರು ನಮ್ಮ ಸೈನಿಕರ ರುಂಡವನ್ನು ಚಂಡಾಡಿ ಮುಂಡವನ್ನು ವಾಪಸ್ ಕಳಿಸಿದ್ರು. ಮನಮೋಹನ್ ಸಿಂಗ್ ಮೌನ. 32 ರೂಪಾಯಿ ಇದ್ದಂತ ಪೆಟ್ರೋಲ್ 82 ರೂಪಾಯಿ ಆಯಿತು. ಮನಮೋಹನ್ ಸಿಂಗ್ ಮೌನ. ವಾಜಪೇಯಿ ಕಾಲದಲ್ಲಿ 6 ಕೋಟಿ ಜನಕ್ಕೆ ಸಿಕ್ಕಂತ ಉದ್ಯೋಗ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬರಿಗೆ ಸಿಕ್ಕಿದೆ, ರಾಹುಲ್ ಗಾಂಧಿಗೆ. ಮನಮೋಹನ್ ಸಿಂಗ್ ಮೌನ. ಚೀನಾ ದೇಶದವರು 8 ಕಿಲೋಮೀಟರ್ ಒಳಗೆ ನುಸುಳು ಬಂದ್ರು. ಮನಮೋಹನ್ ಸಿಂಗ್ ಮೌನ. ಬಾಂಗ್ಲಾದೇಶದವರು 3.5 ಕೋಟಿ ಜನ ಭಾರತದೊಳಗೆ ಬಂದು ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡಿದ್ದಾರೆ. ಮನಮೋಹನ್ ಸಿಂಗ್ ಮೌನ. ಇವತ್ತು ನಿರ್ಭಯ ಪ್ರಕರಣ ಆಯಿತು. ಮನಮೋಹನ್ ಸಿಂಗ್ ಮೌನ. 2G ಇಂದ ಹಿಡ್ಕೊಂಡು ದಾಮಾಜಿವರೆಗೆ, ದಾಮಾಜಿ ಅಂದ್ರೇನು? ಅಳಿಯನ ಹಗರಣ. ಅಲ್ಲಿ ತನಕ ಹಗರಣ ಆಯಿತು. ಮನಮೋಹನ್ ಸಿಂಗ್ ಮೌನ. ಆದ್ದರಿಂದ ಮನಮೋಹನ್ ಸಿಂಗ್ ಅಲ್ಲ, ಮಹಾ ಮೌನ ಸಿಂಗ್. ಬಹಳ ಸುಂದರವಾಗಿ ಸುರೇಶ್ ಕುಮಾರ್ ಅವರು ಹೇಳಿದರು. ಇವತ್ತು ಪ್ರಧಾನಮಂತ್ರಿನೇ ಬೇಡ ಅನ್ನುವಂತ ಸ್ಥಿತಿಯಲ್ಲಿ, ಪ್ರಧಾನಮಂತ್ರಿ ಇಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಭಾರತ ನಡೆದುಕೊಂಡು ಹೋಗ್ತಾ ಇದೆ. ಆದರೆ ಈ ದೇಶಕ್ಕೆ ಒಬ್ಬ ಸಮರ್ಥನಾದಂತ ನಾಯಕ ಬೇಕು. ಈ ದೇಶಕ್ಕೆ ಒಬ್ಬ ನಿರ್ಣಾಯಕವಾದಂತ ನಾಯಕ ಬೇಕು. ಈ ದೇಶಕ್ಕೆ ಒಬ್ಬ ಗಟ್ಟಿ ಎದೆಯ ನಾಯಕ ಬೇಕು. ಬೆಲೆ ಏರಿಕೆಯನ್ನ ಅಟಲ್ ಬಿಹಾರಿ ವಾಜಪೇಯಿ ಕಾಲಕ್ಕೆ ಕೆಳಗಿಳಿಸುವಂತಹ ನರೇಂದ್ರ ಮೋದಿ ಏನು ಹೇಳಿದ್ರು? ಡೆಲ್ಲಿಯಲ್ಲಿ ಅವರು ದೇಶಕ್ಕೆ 3 ಭರವಸೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಇವತ್ತು ಆಕಾಶಕ್ಕೆ ಏರಿರುವಂತಹ ಬೆಲೆಗಳನ್ನ, ಅದು ಪೆಟ್ರೋಲ್ ಇರಬಹುದು, ಡೀಸೆಲ್